ಮೊದಲನೇದಾಗಿ ಎಲ್ಲ ನಮ್ಮ ಕನ್ನಡಿಗರಿಗೆ ಈ ಕಾಜಲ್ ಕಡೆಯಿಂದ ನಮಸ್ಕಾರಗಳು. ಈಗ ಕಾರ್ಯಕ್ರಮ ಶುರು ಮಾಡೋಣ. ಬದುಕು ತಳ್ಳೋ ಬಂಡಿ. ಅಶು, ನನ್ನ ಮೇಕಪ್ ಎಲ್ಲ ಸ್ವಲ್ಪ ಸರಿ ಇದೆ ನೋಡಪ್ಪ. ಮೇಡಮ್ ಎಲ್ಲ ಆಗಿದೆ, ಎಲ್ಲ ಟಚಪ್ ಕೊಟ್ಟಿದ್ದೀನಿ, ಸ್ಟಾರ್ಟ್ ಮಾಡ್ಕೊಳ್ಳಿ ಮೇಡಮ್. ಹಾಂ ಓಕೆ ಅಶು. ಎಲ್ಲ ಕಂಟೆಸ್ಟೆಂಟ್ಸ್ ರೆಡಿ ಇದ್ದಾರಾ? ಹಾಂ ಮೇಡಮ್ ರೆಡಿ ಇದ್ದಾರೆ. ಇವತ್ತು ಫುಲ್ಲು TRP ನೋಡ್ಕೊಳ್ಳಿ. ನೀವು ಹೋಗಿ ಮೇಡಮ್, ನೀವು ಸ್ಟಾರ್ಟ್ ಮಾಡಿ. ಓಕೆ ಅಶು, ನೀನು ನಂಬಿ ಹೋಗ್ತಾ ಇದ್ದೀನಿ. ಯಾವ ಪೆಪ್ಪದ ನನ್ನ ಮಕ್ಳ ಥರ ಎಲ್ಲ ಆಡೋರ್ನ ಕರೆಸ್ಬೇಡ. ಸ್ವಲ್ಪ ಜಗಳ ಇರಬೇಕು, ಹಂಗೆ ಅವ್ರು ಮಾತಾಡೋದು ಹೊಡಿಯೋ ಥರ ಇರಬೇಕು, ಎದ್ದಿ ಪಟಪಟ ಅಂತ ಹೊಡಿಬೇಕು, ಆ ಥರ ಇರಬೇಕು ಅವರು. ಹಾಂ ಮೇಡಮ್, ನೀವು ಹೇಳೋ ಥರನೇ ಇದ್ದಾರೆ. ನೀವು ಹೋಗಿ ಮೇಡಮ್, ಸ್ಟಾರ್ಟ್ ಮಾಡಿ ಈಗ. ಅರೇ ಸುವರ್ಕೆ ಬಚ್ಚ ಇದ್ದಾರೆ. ಇವಳೇನು ಬರ್ತಾನೆ ಹಿಂಗೆ ಬೇಕು ಬರ್ತಾಳೆ. ಬೇಕು ನಮ್ಗೆ ಇಂಥವರೇ ಬೇಕು. ಬನ್ನಿಮ್ಮ ಕೂತ್ಕೊಳ್ಳಿ, ಬನ್ನಿ. ನಿಮ್ಮದು ಮೇಡಮ್, ನೀವು ನಮಗೆ ಜಡ್ಜು, ನಿಮ್ದಿಗೆನಾ ತೀರ್ಪಿಗೆ ಕೊಡೋದು? ಹಾಂ ಕೂತ್ಕೊಳ್ಳಿಮ್ಮ ಕೂತ್ಕೊಳ್ಳಿ. ನಿಮಗೆ ನ್ಯಾಯ ಆಗಿರೋದು, ಕೂತ್ಕೊಳ್ಳಿ. ಕರ್ಸ್ರಪ್ಪ ಎಲ್ರೂ. ಬನ್ರಮ್ಮ, ಬರಪ್ಪ, ಬರಮ್ಮ, ಆಚೆ ಬಾ. ನೋಡಿ ಮೇಡಮ್ ಜಿ, ಕಟ್ಕೊಂಡದ್ದು ನಾನು. ಅಲ್ಲಿ ನೋಡಿ ಹೆಂಗೆ ಹೋಗಿ ಕೂತಿದ್ದಾನೆ. ಥೂ ಮಾನೇಡಿ ಸುವರ್ಗೆ ಬಚ್ಚ. ನಿಮ್ದಿಗೆ ಮುಕ್ಕಾಗೆ ನೋಡ್ಬಿಟ್ರೆ ಆ ಮಾವಿನಕಾಯಿಗೆ ಹಾಕೊಂಡು ಜಜ್ಜಿತಾರಲ್ಲ, ಹಂಗೆ ಮಾಡಬೇಕು ಅನ್ನಿಸುತ್ತೆ ನಿಮ್ದು ಮುಕ್ಕಾಗೆ ನೋಡ್ಬಿಟ್ರೆ. ನೋಡಿ ಎಷ್ಟು ಉಗಿದ್ರೂ ಮಾನಗೆ ಮರ್ಯಾದೆಗೆ ಏನು ಇಟ್ಕೊಂಡಿಲ್ಲ ಅವರು. ನೋಡಿ ನೋಡಿ ಹೆಂಗೆ ತಲೆ ಬಗ್ಗಿಸ್ಕೊಂಡು ಹೆಂಗೆ ಕೂತಿದ್ದಾರೆ ನೋಡಿ. ನಮ್ಮದು ತೀನ್ಗೆ ಬಚ್ಚಾಗೆ ಕೊಟ್ಬಿಟ್ಟು ಹೋಗ್ಬಿಟ್ರೆ ಅದು ಟಿಕ್ಕಾಗೆ ಚಡ್ಡಿ, ಇಸ್ಕೂಲ್ಗೆ ಫೀಸು ಎಲ್ಲ ಯಾರು ತಂದು ಕಟ್ಟಬೇಕು? ನಾವು ಹೋಗ್ಬೇಕು ಕಟ್ಟಕ್ಕೆ. ನಮ್ದಿಗೆ ಎಲ್ಲಿಂದ ಬರುತ್ತೆ ದುಡ್ಡು? ಇವ್ರದಿಗೆ ಹೋಗಿ ನನ್ನ ಸೌತಿ ಮನೇಲಿ ಕುತ್ಕೊಂಡ್ಬಿಟ್ರೆ ಕೆಲಸಗೆ ಮಾಡಿ ಪೈಸಾಗೆ ಅವ್ರು ಕೊಟ್ಟರೆ ನಾವು ಎಲ್ಲಿಗೆ ಹೋಗ್ಬೇಕು? ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಭಾನು ಅಂತ ಮೇಡಮ್. ಬಾರಮ್ಮ ಈ ಕಡೆ ಬಾ ಈ ಕಡೆ ಬಾ. ಅದನ್ನೆಲ್ಲ ಮಾಡ್ಬಾರ್ದು ಬಾ. ನಾವು ಇರೋದು ನಿಂತಕ್ಕೆ ನಾವು ತೀರ್ಮಾನ ಮಾಡ್ತೀವಿ. ಬಾ ಈ ಕಡೆ. ಜಗಳ ಹೊಡೆಯೋದೆಲ್ಲ ಬಿಟ್ಟು ಈಗ ನಿಮ್ಮ ಸಮಸ್ಯೆ ಏನಂತ ಹೇಳಿಮ್ಮ. ಅಯ್ಯೋ ನಮ್ದಿಗೆ ಹೇಳ್ತಾ ಹೋದ್ರೆ ನಿಮ್ದು ದಿನಾಗೆ ಸಾಕಾಗಲ್ಲ, ಅಷ್ಟಿದೆ ನಮ್ದು. ಹೇಳೋದಲ್ಲಮ್ಮ, ಅದು ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ಒಯ್ಚು ಮೇಡಮ್, ನಮ್ದಿಗೆ ಹೇಳ್ರೆ ಸಮಸ್ಯೆ ನಿಮ್ದಕ್ಕೆ ದಿನಾಗೇನೆ ಸಾಕಾಗಲ್ಲ, ಅಷ್ಟಿದೆ ನಮ್ದು ಸಮಸ್ಯೆ. ನಮ್ದಕ್ಕೆ ನಂಬಿಸ್ಬಿಟ್ಟು ಮೋಸ ಮಾಡಿದ್ದಾರೆ ಇವರು. ಏನು ಹೇಳಿ ನಮ್ದು ಎಷ್ಟು ನಂಬ್ತಿತ್ತು ಇವ್ರದ್ದು. ನಮಗೇನೆ ಹಿಂಗೆ ಮಾಡ್ಬೋದು? ತಿಂಗಳಿಗೆ ಆದರೆ ಬಾಡಿಗೆ ಕಟ್ಟಬೇಕು. ಓನರ್ಗೆ ಬಂದು ಮನೆ ಮಕ್ಕಳಿಗೆ ನಿಂತ್ಕೋತಾರೆ, ಬಾಡಿಗೆ ಎಲ್ಲಿ ಅಂದ್ಬಿಟ್ಟು. ಎಲ್ಲಿಂದ ಕಟ್ಟಲಿ? ಯಾರಿಗೆ ತಂದು ಕೊಡ್ತಾರೆ? ನಮ್ಮದು ಅಪ್ಪಚ್ಚಿಗೆ ತಂದು ಕೊಡ್ತಾರೇನು? ಮನೆಗೆ ರೇಷನೂ ತಂದಿಲ್ಲ, ಮಕ್ಕಳಿಗೆ ಫೀಸು ಕಟ್ಟಿಲ್ಲ. ನಮ್ಮದು ಪಾಡಿಗೆ ನಮ್ಮದು ಬಿಟ್ಬಿಟ್ಟು ಇವ್ರದ್ದು ಪಾಡಿಗೆ ಅವ್ರದ್ದು ಹಿಂದೆ ಹೋಗ್ಬಿಟ್ರೆ ನಮ್ಮದು ಯಾರಿಗೆ ನೋಡಬೇಕು? ಹೇಳಿ. ನಮ್ಮದು ಆ ಸೌತಿದು ಸವಾಸ ಬಿಟ್ಬಿಡ್ಬೇಕು ಇವರು, ಆವಾಗಲೇ ನಮ್ಮದು ಸಂಸಾರ ಸರಿ ಇರುತ್ತೆ. ಇಲ್ಲಾಂದರೆ ನಮ್ಮದು ಹೀಗೆ ಜೀವನ ಕಲಿಬೇಕು. ನಮ್ಮದು ಇಷ್ಟೇನಾ? ಅವ್ರದ್ದು ಸವಾಸ ಬಿಟ್ಬಿಡ್ಬೇಕು, ನಮ್ಮದು ಜೊತೆ ಬರಬೇಕು ಅವರು, ಅಷ್ಟೇ. ಏನಪ್ಪ ಈಗೇನು ಮಾಡೋದು? ನಿಮ್ಮ ಹೆಂಡತಿ ಜೊತೆ ನೀವು ಹೋಗಿ ಬಾಳಕ್ಕಾಗುತ್ತಾ? ಇಲ್ಲ ಮೇಡಮ್, ನಾನು ಅವ್ರ ಜೊತೆ ಹೋಗಲ್ಲ. ನಮ್ಮದು ಜೊತೆ ಬಾಳಕ್ಕೆ ಆಗಿಲ್ಲ ಅಂದರೆ ನಮ್ದಕ್ಕೆ ಏನಕ್ಕೆ ಕಟ್ಕೊಂಡ್ರಿ ನೀವು? ಅಶು ಝೂಮಕ್ಕು ಕೇಳು. ಬಾರಮ್ಮ ಹತ್ರ ಹೊಡಿಬಾರ್ದು. ಬಾ ಈ ಕಡೆ ಬಂದ್ಬಿಡ್ ನೀನು. ಅಯ್ಯ ಇರಿ ಮೇಡಮ್, ಇರ್ದು ಆಗ್ಬಿಟ್ಟಿದೆ ಜಾಸ್ತಿ, ಇರಿ. ಬಾ ಈ ಕಡೆ, ಫಸ್ಟ್ ಬಾ ಈ ಕಡೆ ನೀನು. ನಮ್ಮದು ಜೊತೆ ಬಾಳಕ್ಕೆ ಆಗಿಲ್ಲ ಅಂದರೆ ತಿಂಗೆ ಬಚ್ಚಾಗೆ ಎಂಟಕ್ಕೆ ಕೊಟ್ಟಿದ್ದು? ಏನಕ್ಕೆ ಕೊಟ್ಟಿದ್ದೆ ನೀನು? ಹೌದಪ್ಪ, ಅವ್ರು ಕೇಳ್ತಿರೋದು ಸರಿಯಾಗೇ ಇದೆ. ನೀನು ಮದುವೆ ಮಾಡ್ಕೊಳಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು, 3 ಮಕ್ಕಳು ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಇವಾಗೇನು? ಬಾಯ್ ಬಿಡಪ್ಪ, ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ ಇಲ್ಲಿ. ಒಂದು ಹೆಣ್ಮಗುಗಲ್ಲಿ ಅನ್ಯಾಯ ಆಗ್ತಿದೆ ಇಲ್ಲಿ. ಏನಮ್ಮ ನಿನಗೆ ಗೊತ್ತಿಲ್ವ ಅವ್ರು ಮದುವೆ ಆಗಿರೋದು? ಮದುವೆ ಆಗಿರೋ ಗಂಡಸಿಂದ ಎಂತಕ್ಕೆ ಬಂದೆ ನೀನು? ಅಯ್ಯ ಅವ್ರದ್ದು ಮರದ್ದು ಎಲ್ಲಿದ್ದಾರೆ? ಅವ್ರದ್ದು ಮರದ್ದು ಶಿವನ ಪದಗೆ ಸೇರಿಬಿಟ್ಟು 5 ವರ್ಷಗೆ ಆಯಿತು. ಆಮೇಲೆ ನಮ್ಮದು ಮರದ್ಗೆ ಬುಟ್ಟಿಗೆ ಹಾಕೊಂಡಿರೋದು ಇವಳು. ಇವಳಂತ ಬೇವರ್ಸಿ ಇನ್ಯಾರೂ ಇಲ್ಲ ಮೇಡಮ್. ನಮ್ಮದು ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ಗೆ ನೋಡ್ತಿದ್ರೆ ಸಬ್ಸ್ಕ್ರೈಬೇ ಮಾಡ್ಕೊಂಡು ನೋಡಿ. ಹಂಗೆ ನೋಡಿಬಿಟ್ಟು ಸುಮ್ಮನೆ ಆಗಿಬಿಡ್ಬೇಡಿ. ಲೈಕ್, ಶೇರ್, ಕಮೆಂಟ್ ಎಲ್ಲಗೆ ಮಾಡಿ. ನಿನಗೂ ಮದುವೆ ಆಗಿದೆಯಾ ತಾಯಿ? ಮದುವೆ ಆಗಿ ನಿನ್ನ ಗಂಡ ಹೋಗ್ಬಿಟ್ರೆ ಇನ್ನೊಬ್ಳು ಗಂಡನ ನೀನು ಇದು ಮಾಡ್ಕೊಂಬಿಡವ? ಇದೆಷ್ಟು ಹಿಂಗೆ ಸರಿ ಅನ್ಸುತ್ತೆ ಹೇಳು? ಅದು ಮೇಡಮ್ ಅವರೇ ನನ್ನಿಂದ ಬಂದಿತ್ತು ಮೇಡಮ್, ನಾನೇನು ಹೋಗಿಲ್ಲ. ಅವಳು ನೆಟ್ಕಿದ್ರೆ ನನ್ನಿಂದ ಯಾಕೆ ಇವ್ರು ಬರ್ತಾರೆ? ನೀವೇ ಹೇಳಿ. ನೀನು ಬಾಯ್ ಬಿಡಪ್ಪ ಫಸ್ಟು. ನಿನ್ನ ಹೆಂಡತಿಯಿಂದ ನಿನ್ಗೇನು ಸಮಸ್ಯೆ ಆಗಿದೆ ಅಂದ್ಬಿಟ್ಟು ಅವಳನ್ನ ಬಿಟ್ಟು ಇವಳ ಹತ್ರ ಹೋಗಿದ್ಯಾ ನೀನು? ಮೇಡಮ್ ಜಿ, ಒಂದು ವಾರಗೆ ಅದ್ರಿಗೆ ಸ್ನಾನಾಗೆ ಮಾಡಲ್ಲ ಅವಳು. ನಾವೇನಾರು ಊಟಗೆ ಏನಾರು ಕೇಳಿದ್ರೆ ಹೊಡಿಯೋಕ್ಕೆ ಬರ್ತಾಳೆ ಮೇಡಮ್ ಜಿ. ಹೇಗೆ ಬದುಕೋಕ್ಕೆ ಆಗುತ್ತೆ ಈ ಥರ ಇರೋರ ಹತ್ರ ಹೇಳಿ? ಏನಮ್ಮ ನೀವು ಊಟ ಎಲ್ಲ ರೆಡಿ ಮಾಡಿಕೊಡ್ಬೇಕಲ್ವ ನೀವು? ಅಯ್ಯ ಸುಮ್ಕೆ ಕುತ್ಕೊಳ್ಳಿ ನೀವು. ಅವರು ಹೇಳೋದೆಲ್ಲ ನೀವು ಕೇಳಿಬಿಟ್ರೆ ಅಷ್ಟೇ. ಸುವರ್, ನಿಮ್ದು ಅಮ್ಮಿಗೆ ಹಾಸಿಗೆ ಹಿಡ್ದಿದ್ದಾರೆ, ಅವ್ರದ್ದು ತಿಕ್ಕ ಮಕ್ಕಗೆ ಎಲ್ಲ ನಾನು ತೊಳಿಬೇಕು. ನಿಮ್ಮದು ಮಾಡಿರೋ ಅಡುಗೆ ಎತ್ತಿ ತಿನ್ನೋಕ್ಕೆ ಕಷ್ಟ ನಿಮ್ಮದು.
ಮನೆಗೆ ನೀವು ಬರ್ತೀರಿ ಇನ್ನೊಂದ್ಸತಿ ವಿಷಾಗೆ ಹಾಕ್ಬಿಡ್ತೀನಿ ನೋಡಿ ಊಟದಲ್ಲಿ. ನೋಡಿ ಮೇಡಮ್, ನೋಡಿ ನಿಮ್ಮದು ಮುಂದೆನೇ ಎಷ್ಟಿಗೆ ಮಾತಾಡ್ತಾಳೆ ನೋಡಿ. ನಮ್ಮದು ಒಬ್ಬರೇ ಇರಬೇಕಾದ್ರೆ ತುಂಬ ಹೆದರ್ತೀವಿ ಮೇಡಮ್. ಏನು ನಮ್ದು ಸ್ಥಾನಗೆ ಮಾಡಲ್ಲ ತಾನಾಗೆ ಮಾಡಲ್ಲ ಅಂತ ಇವ್ರದ್ದು ಹಿಂದೆ ಹೋಗಿರೋದು ನೀವು? ಭಗವಾನ್ ಮೇಲೆ ಆಣೆ ಮಾಡಿ ಹೇಳಿ. ಈ ಥರ ಸಿಲ್ಲಿ ರೀಸನ್ಗೆಲ್ಲ ಯಾರು ಈ ಥರ ಮಾಡಲ್ಲಪ್ಪ. ಏನಿದೆ ಅಂತ ನಿಜ ಹೇಳಿ. ಹೌದು, ಇವ್ರು ಹೆಂಗೆ ಪರಿಚಯ ಆದರು ನಿಮಗೆ ಹೇಳಿ? ಇವ್ರು ಎಲ್ಲಿ ಸಿಕ್ಕಿದ್ರು, ಹೆಂಗೆ ಪರಿಚಯ ಆದರು, ನಿಮ್ಮಿಬ್ರಿಗೆ ಹೆಂಗೆ ಪರಿಚಯ ಆಯಿತು? ಇವ್ರನ್ನ ಯಾಕೆ ನೀವು ಬಿಟ್ಟೋಗಿರೋದು? ಹೌದು, ಅವ್ರದ್ದು ಇಸ್ಕೂಲ್ ಲವ್ ಮೇಡಮ್. ಅದು ಇಸ್ಕೂಲ್ಗೆ ಪ್ರೇಮ್ ಕಹಾನಿ. ಅದು ಇಸ್ಕೂಲ್ಗೆ ಹೋಗ್ಬೇಕಾದ್ರೆ ಲವ್ಗೆ ಆಗಿತ್ತಂತೆ. ನಮ್ಮದು ಕಟ್ಕೊಂಡ್ಬಿಟ್ಟು ತಿನ್ಗೆ ಬಚ್ಚಾಗೆ ಮಾಡಿಬಿಟ್ಟು ಅವ್ರದ್ದು ಅಮ್ಮಿಗೆ ವಯಸ್ಸಾಗಿದೆ, ಫುಲ್ಲು ಹಾಸಿಗೆ ಹಿಡ್ದಿದ್ದಾರೆ. ನಮ್ದಕ್ಕೆಲ್ಲ ಬಿಟ್ಬಿಟ್ಟು ಅವ್ರ ಹಿಂದೆ ಹೋಗಿದ್ದಾರೆ ನೋಡಿ. ಹೇಳಮ್ಮ, ನೀನು ಹೇಳು. ಇವ್ರಿಗೂ ನಿಂಗೂ ಹೆಂಗೆ ಪರಿಚಯ ಆಯ್ತು? ಹೌದು, ಅವ್ರ ಮದುವೆ ಆಗಿರೋ ವಿಷಯ ನಿನಗೆ ಗೊತ್ತಿಲ್ವಾ? ಗೊತ್ತಿದ್ದು ಅವ್ರ ಹಿಂದೆ ಹೋಗಿದ್ಯಾ? ನಂದು ಇವ್ರದ್ದು ಸ್ಕೂಲ್ ಲವ್ ಮೇಡಮ್. ನಾನು ಹೂ ಮಾರಕ್ಕೆ ಹೋಗ್ತಿದ್ದೆ, ಅವಾಗ ನನ್ನ ಹಿಂದೆನೇ ಬರೋರು ಇವರು. ಆವಾಗಲಿಂದ ನಾವಿಬ್ಬರು ತುಂಬ ಇಷ್ಟಪಡ್ತಿದ್ರಿ. ಆದರೆ ನಮ್ಮ ಮನೇಲಿ ಯಾರೂ ಮದುವೆನೇ ಮಾಡಿಕೊಡ್ಲಿಲ್ಲ. ಅವ್ನ ಪಾಡಿಗೆ ಅವ್ನು ಬೇರೆ ಮದುವೆ ಮಾಡಿಬಿಟ್ರು, ನನಗೂ ಬೇರೆ ಮದುವೆ ಮಾಡಿಬಿಟ್ರು. ಅದಕ್ಕೆ ನಮ್ಮ ಪ್ರೇಮ ಆವತ್ತೇ ಮುಗ್ದೋಗಿತ್ತು. ಈಗ ಮತ್ತೆ ಚಿಗುರ್ಕೊಂಡಿದೆ ಮೇಡಮ್. ಎಷ್ಟು ಸಲೀಸಾಗೆ ಹೇಳ್ತಾಳೆ ನೋಡಿ ಮೇಡಮ್ ಇವ್ರದ್ದು. ನಮ್ದು ಎಂತ ಕಟ್ಕೋಬೇಕು ಇವರು? ಅವನು ಮೊದಲು ನನ್ನ ಹುಡುಗ, ಆಮೇಲೆ ನಿನ್ನ ಮದುವೆ ಆಗಿರೋದು. ಅವನು ಫಸ್ಟ್ ನನಗೆ ಸೇರ್ಬೇಕಾಗಿರೋನು. ನಿಮ್ದಿಗೆ ಸೇರ್ಬೇಕಂದ್ರೆ ನಮ್ದಕ್ಕೆ ಎಂತ ಕಟ್ಕೋಬೇಕು? ಏನಪ್ಪ ನೋಡ್ತಿದ್ಯಾ? ಬಿಡಿಸು ಫಸ್ಟ್ ಅವ್ರನ್ನ. ಅಯ್ಯೋ ದೇವ್ರೆ, ಬಿಡಿ ಮೇಡಮ್, ಅವ್ರದ್ದು ಯಾವಾಗಲೂ ಇದ್ದಿದ್ದೆ. ಆಡ್ಲಿ, ಎಷ್ಟು ಹೊಡ್ಕೋತಾರೆ ಹೊಡ್ಕೊಳ್ಳಿ. ಬಾರಮ್ಮ, ಬಾ ಈ ಕಡೆ ಫಸ್ಟ್. ನೀನು ಹೇಗೆ ಕುತ್ಕೊಳ್ಳಮ್ಮ ನೀನು ಆ ಕಡೆ. ಸುವರ್ಣ ಬಚ್ಚ, ನಿಮ್ದು ಇಂದಾನೆ ಇದೆಲ್ಲ ಆಗಿರೋದು. ನಿಮ್ದಿಗೆ ಕಟ್ಕೊಂಡೆ ಇಲ್ಲ ಅಂದಿದ್ರೆ ನಮ್ದು ಎಷ್ಟು ಚೆನ್ನಾಗಿರ್ತಿತ್ತು ಜೀವನ. ನಿಮ್ದಿಗೆ ಕಟ್ಕೊಂಡ್ಬಿಟ್ಟು ಎಷ್ಟು ಅನ್ಭವಿಸ್ತಾ ಇದ್ದೀರಿ ನೋಡು. ನಾನು ಬಾರಮ್ಮ ಈ ಕಡೆ, ನಾವು ಮಾತಾಡ್ತೀವಿ. ಬಾ ಫಸ್ಟ್ ನೀನು ಈ ಕಡೆ. ಹೀಗೆ ಮೇಡಮ್, ಹೀಗೆ ಒಂದು ಊಟ ಇಕ್ಕು ಅಂದ್ರೂ ಹೊಡಿತಾಳೆ ಮೇಡಮ್. ಒಂದು ಕಾಫಿ ಕೊಡು ಅಂದ್ರೂ ಹೊಡಿತಾಳೆ ಮೇಡಮ್. ಏನು ಮಾಡಬೇಕು ನಾನು? ಇಂಥವ್ರ ಹತ್ರ ಬಳಕೆ ಆಗುತ್ತಾ ನಾನು? ಮಾತು ಮುಂಚೆ ನನ್ನ ಹೊಡಿತಾನೆ ಇರ್ತಾಳೆ. ನನಗೆ ಅವಳು ಬೇಡ ಮೇಡಮ್. ನಮ್ಮದು ತಲಾಖೆ ಕೊಡಿಸ್ಬೇಡಿ. ನಮ್ಮದು ಇವ್ರದ್ದು ಜೊತೆನೆ ಆರಾಮಾಗಿರ್ತೀರಿ ಮೇಡಮ್. ನಮ್ದಕ್ಕೆ ಅವಳು ಬೇಡ ಮೇಡಮ್. ಅದು ನಂದು ಸೌತಿಗೆ ಇಟ್ಕೊಂಡು ಇಷ್ಟು ಮಾತಾಡೋದು ನೀನು? ನೀನು ತಲಾಖೆ ಬೇಕಾ? ತಲಾಖೆ ಬೇಕಂದ್ರೆ ನಮ್ದಕ್ಕೆ ಎಂತಕ್ಕೆ ಕಟ್ಕೊಂಡೆ ನೀನು? ನೀವು ನಮ್ದು ಜೊತೆನೇ ಇರಬೇಕು, ನಮ್ದು ಗರಲ್ಲೇ ಇರಬೇಕು. ನೀವು ಎಲ್ಲಿಗೆ ಹೋಗ್ಬಾರ್ದು ನೀವು ಅಷ್ಟೇ. ನಂದು ತಲಾಖ್ ಕೊಡಲ್ಲ ನಾನು. ಏನ್ಗೆ ಮಾಡ್ಕೋತೀಯ ನೀನು ಈಗ? ಹೌದು, ನೀವ್ಯಾಕ್ರಮ ಅವ್ರಿಗೆ ಮತ್ತೆ ಮುಂಚೆ ಹೊಡಿತೀರಂತೆ? ಬಿಲಾಲಿ, ನಿಮ್ದು ಏನು ನಿಮ್ದು ಮಳಗೆ ಯಾವತ್ತು ನೀವು ಕೈಗೆ ಮಾಡಿಲ್ಲ, ಸುಮ್ಗೆ ಎದ್ಬಿಡ್ತೀರಿ. ತಪ್ಪಿಗೆ ಮಾಡದೆ ಹೊಡಿಯೋದೆ ನಾನು. ಈಗಲೂ ಹೊಡಿತೀನಿ, ನೋಡ್ತೀರಿ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನೀವೇನು ಈ ಥರ ಮಾತಾಡ್ತಿದ್ದೀರಾ? ಅಲ್ಲ, ನೀವು ನನ್ನ ಜೊತೆನೇ ಈ ಥರ ಮಾತಾಡ್ತೀರಿ ಅಂತ ಪಾಪ ಅವ್ರ ಜೊತೆ ನೀವೇನು ಎಷ್ಟು ಮಾತಾಡ್ಬೋದು ಹೇಳಿ? ಉರಿತಿರೋದು ನಂದು ಹೊಟ್ಟೆ, ನಿಮ್ದು. ನಂಗೆ ಎಷ್ಟು ಕಷ್ಟ ಆಗ್ತಿದೆ ನಂದು ಗೊತ್ತು. ಹೊಡಿತೀನಿ ನಾನು. ಹೋಗ್ಬಾರ್ದು ನಾನು ಬಿಟ್ಟು. ಎಂತ ಹೋಗ್ಬೇಕು? ಅವ್ರದ್ದು ಎಷ್ಟಿಗೆ ಹೊಡೆದು ನಾವು ಹೊಡ್ಸ್ಕೋಬೇಕು. ನಮ್ದು ತವ್ರ ಮನೆಗೆ ನಾವು ಹೋಗಲ್ಲ ತಾನೆ. ನಮ್ದು ಎಷ್ಟಿಗೆ ಹೊಡೆದ್ರು ಹೊಡ್ಸ್ಕೋಬೇಕು. ಮತ್ತೆ ಮೊದಲನೇ ಸತಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವೀಡಿಯೋಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಸುವರ್, ನಮ್ಮದು ಹೇಗೆ ತಲಾಖೆ ಕೊಡ್ತೀರಂತ ನಮ್ದುಗೆ ನೋಡ್ತೀರಿ. ನಮ್ಮದು ಭಯ್ಯಾಗೆ, ನಮ್ಮದು ಮಾಮಾಜಿಗೆ ಎಲ್ಲಾಗೆ ಕರ್ಸ್ತೀನಿ ರೀ. ಮೇಡಮ್, ಅವಳಿಂದ ನನಗೊಂದು ಮುಕ್ತಿ ಕೊಡಿಸ್ಬಿಡಿ ಮೇಡಮ್. ನನಗೆ ಅವಳು ಸವಾಸನೆ ಬೇಡ. ಮಾತಿಗೆ ಮುಂಚೆ ಅವಳು ಹೊಡಿತಾಳೆ, ಮತ್ತೆ ನಾನು ಏನಾರ ಒಂಚೂರು ಕೈ ಎತ್ಬಿಟ್ರೆ ಅವ್ರ ಅಣ್ಣಂದಿರ್ನ ಅವ್ರ ಮಾಮಂದಿರ್ನ ಎಲ್ಲರೂ ಕಳಿಸ್ಬಿಡ್ತಾಳೆ ಮೇಡಮ್. ಅವಳು ಅವ್ರನ್ನ ಕಳಿಸಿ ನಾಯಿಗೆ ಹೊಡೆದಂಗೆ ಹೊಡಿಸ್ತಾಳೆ ಮೇಡಮ್. ಇದನ್ನ ಬರೀ ಕಾಮಿಡಿಯಾಗೆ ತಗೊಳ್ಳಿ, ಯಾರು ಏನು ಸೀರಿಯಸ್ ಆಗಿ ಏನು ತಗೋಬೇಡಿ. ಹೌದು ಮೇಡಮ್, ಅವರಿಂದ ತುಂಬ ತೊಂದರೆ ಆಗ್ತಿದೆ. ದಯವಿಟ್ಟು ಇದರಿಂದ ನೀವೇ ನ್ಯಾಯ ಕೊಡಿಸ್ಬೇಕು ಮೇಡಮ್. ಅವಳಿಂದ ನಮಗೆ ಮುಕ್ತಿ ಬೇಕು. ಮುಕ್ತಿ ಬೇಕು ಅಂದರೆ ಯಾವ್ದಾರ ಮರಕ್ಕೆ ನೇಣು ಹಾಕೊಂಡ್ಬಿಡು, ಆವಾಗ ಮುಕ್ತಿ ಸಿಗೋದು ನಿಮಗೆ. ನೋಡಿ ಮೇಡಮ್ ಹೇಗೆ ಮಾತಾಡ್ತಾಳೆ. ನಾನು ಸತ್ತೋಗ್ಬಿಡ್ಬೇಕಂತೆ. ಇನ್ನು ಪಾಪ ಇವ್ರಿಗೆ ಎಷ್ಟು ತೊಂದರೆ ಕೊಟ್ಟಿರಬೇಡ, ನೀವೇ ಹೇಳಿ ನೋಡೋಣ. ಅವಳಿಂದ ನಮಗೆ ಫಸ್ಟು ಅವಳು ನಮ್ಮ ಲೈಫಲ್ಲಿ ತೊಡಗಬೇಕು ಮೇಡಮ್. ನೋಡಿ, ಹೌದಮ್ಮ, ನೀವು ಈ ಥರ ಮಾತಾಡೋದೆಲ್ಲ ತಪ್ಪಾಗುತ್ತೆ. ನಿಮ್ಮದು ಎಷ್ಟೇ ನೋವಿದ್ರು, ಎಷ್ಟೇ ಕಷ್ಟ ಇದ್ರು ಈ ಥರ ಎಲ್ಲ ಮಾತಾಡಬಾರ್ದು. ಸರಿ, ತಪ್ಪು ಅವ್ರ ಕಡೆ ಇದೆ. ನಿಮ್ಮ ಗಂಡ ನಿಮ್ಮ ಬಿಟ್ಟು ಹೋಗ್ಬಾರ್ದಿತ್ತು, ತಪ್ಪು ಆ ಕಡೆ ಇದೆ. ಆದರೆ ಅದಕ್ಕೊಂದು ರೀಸನ್ ಅಂತ ಇರುತ್ತಲ್ಲ. ನಿಮ್ಮನ್ನೆಂತಕ್ಕೆ ಅವ್ರು ಬಿಟ್ಟೋದ್ರು? ನಿಮ್ಮ ಕಡೆ ಏನು ತಪ್ಪಿದೆ ಫಸ್ಟು ಅದನ್ನ ಹೇಳಿ. ಅನ್ಯಾಯ ಆಗಿರೋದು ನಮ್ಮದು. ನೀವು ಏನು ಅವ್ರದ್ದು ಸಪೋರ್ಟ್ಗೆ ಮಾಡ್ಕೊಂಡು ಮಾತಾಡೋ ಥರ ಇದ್ದೀರಿ? ನಮ್ಮದು ಸಪೋರ್ಟ್ಗೆ ಮಾಡಿ ನೀವು. ಅನ್ಯಾಯ ನಮ್ದಕ್ಕೆ ಆಗಿದೆ, ಅವ್ರಿಗೆ ಅಲ್ಲ. ಅಶು, ಬ್ಯಾಕ್ ಸೆಟ್ಟಿಗೆ ಪಾಪ, ನನಗೆ ಜ್ಯೂಸ್ ಬೇಕು. ಸ್ವಲ್ಪ ಜ್ಯೂಸ್ ಕುಡಿತೀನಿ ಬಾ. ತುಂಬ ಶೆಕೆ ಆಗ್ತಿದೆ, ಸ್ವಲ್ಪ ಅಲ್ಲಿ ಫ್ಯಾನ್ ಹಾಕು. ನಮ್ದು ಕಷ್ಟಗೆ ಹೇಳ್ಕೊಳಕ್ಕೆ ಬಂದರೆ ನಿಮ್ದು ನೋಡಿ ಹೇಗೆ ಮಾಡ್ತೀರಾ? ರಾಹುಲ್, ಕ್ಯಾಮ್ರಾ ಆಫ್ ಮಾಡಮ್ಮ. ಯಾವ ಜ್ಯೂಸ್ ತಂದೆ ಅಶು? ಸ್ಟ್ರಾಬೆರಿ ಮೇಡಮ್. ಓಕೆ. ಇವರು ಇನ್ನೂ ಫೈಟ್ ಆಡಬೇಕು, ಇನ್ನೂ ಸ್ವಲ್ಪ ಎಮೋಷ್ನಲ್ ಬರಬೇಕು ಅಶು. ಈ ಥರ ಇದ್ದರೆ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಹೇಳಿ? ಅವ್ರಿಗೆ ಸ್ವಲ್ಪ ಕರೆಕ್ಬಿಟ್ಟು ಹೇಳಿ, ಸ್ವಲ್ಪ ಎಮೋಷ್ನಲ್ ಇರಬೇಕು, ಚೆನ್ನಾಗಿ ಹಾಕೊಂಡು ನೋಡಿಬೇಕು, ಫುಲ್ಲು ಜಗಳ ಆಡಬೇಕು ಅಂತ ಹೇಳಿ. ಓಕೆ ಮೇಡಮ್, ನೀವು ಆರಾಮಾಗಿ ಸ್ವಲ್ಪ ಜ್ಯೂಸ್ ಕುಡಿದು ನೀವು ಟಚಪ್ ಮಾಡ್ಕೊಳ್ಳಿ. ನಾನು ಹೋಗಿ ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ. ಓಕೆ. ನೋಡಿಮ್ಮ, ನೀವಿನ್ನೂ ಕೋಪ ಬರ್ಸ್ಕೋಬೇಕು, ನೀವಿನ್ನೂ ಅವ್ರಿಗೆ ಹೊಡಿಬೇಕು.
ಯಾಕೆ ನಿಮ್ಗೆ ಅವ್ರು ಮೋಸ ಮಾಡಿದ್ದಾರೆ, ನೀವು ಅವ್ರನ್ನ ಚೆನ್ನಾಗಿ ಹಾಕೊಂಡು ಹೊಡಿಬೇಕು, ಜಗಳ ಆಡಬೇಕು, ಬೈಬೇಕು, ಅವಾಗಲೇ ತಾನೇ ನಿಮ್ಮ ಯಜಮಾನ್ರು ನಿಮ್ಮ ಜೊತೆ ಬರೋದು. ಹಾ ಅಣ್ಣ, ಹಾಗೆ ಮಾಡ್ತೀನಿ, ನೋಡ್ಕೊಂಡಿರಿ ಈಗ. ನೋಡಮ್ಮ, ನೀನೆಷ್ಟು ಕಷ್ಟಪಟ್ಟಿದ್ಯಾ, ಹಾಂ, ನೀನೆಷ್ಟು ಕಷ್ಟದಲ್ಲಿ ಇವ್ರನ್ನ ಕೈ ಹಿಡ್ದಿದ್ಯಾ ಅಲ್ವಾ. ಎಮೋಷ್ನಲ್ ಆಗಿ ಮಾತಾಡಮ್ಮ. ಯಾಕೆ ನಿಮಗೆ ಅವ್ರು ಬೇಡವಾ? ಹಾ ಬೇಕು ಅಣ್ಣ, ಇವಾಗ ಮಾತಾಡ್ತೀನಿ ನೋಡಿ. ಅವಳನ್ನ ನನ್ನಂತೂ ಸುಮ್ಮನೆ ಬಿಡಲ್ಲ ನೋಡಿ. ನಮ್ಮ ದುಡ್ಡೆಲ್ಲ ಎತ್ಕೊಳಕ್ಕೆ ಇವ್ರು ಅವರು ಕೊಟ್ಟಿದ್ದಾರೆ, ಆದರೂ ಕೂಡ ಅವಳಿಗೆ ಏನು ಮಾನವೀಯತೆ ಏನೂ ಇಲ್ಲ ನೋಡಿ ಅಣ್ಣ. ಹಾಂ ಮಾತಾಡಿಮ್ಮ. ನೀವು ಅವ್ರಿಗೆ ದುಡ್ಡು ಕೊಟ್ಟಿರೋದು, ನೀವು ಅವ್ರಿಗೆ ರೇಷನ್ ಎಲ್ಲ ಕಳಿಸ್ತಿದ್ದು, ಅಡುಗೆ ಮಾಡ್ತಾ ಕಳಿಸ್ತಿದ್ದು, ಅದನ್ನೆಲ್ಲ ಹೇಳಿ ನೀವು. ಹಾಂ ಸರಿ ಅಣ್ಣ. ಏನಪ್ಪ ಅವ್ರು ನಿಮ್ಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ, ನೀವು ಅದನ್ನೆಲ್ಲ ಹೇಳ್ಕೊಳ್ಳಿ. ನಿಮ್ಮ ಕಷ್ಟನ ನೀವು ಹೇಳ್ಕೊಳ್ಳಿ. ಹಾಂ ಓಕೆ ಸರ್, ಇವಾಗೆಲ್ಲ ಹೇಳ್ಕೊತೀನಿ. ಸರಿ, ಹಾಗಾದರೆ ನೋಡಿ, ಎಲ್ಲ ನೀವು ಓಪನಾಗಿ ಎಲ್ಲ ಹೇಳ್ಕೊಳ್ಳಿ, ನಿಮ್ಮ ಕಷ್ಟ ಎಲ್ಲ ಈಡೇರುತ್ತೆ. ಸರ್ ಅದು ತುಂಬ ಕಷ್ಟ ಆಗ್ತಿದೆ ನೋಡಿ ಸರ್. ಹಾಂ ಅರ್ಥ ಆಯಿತು, ಲಾಸ್ಟಲ್ಲಿ ಕಟ್ ಕಳಿಸ್ತೀನಿ ಬಿಡಿ. ನೀವು ಫಸ್ಟು ಸ್ವಲ್ಪ ಕ್ಲೀನಾಗಿ ಕರೆಕ್ಟಾಗಿರಿ. ಜಗಳ ಇರಬೇಕು, ಬೇಜಾರು ಇರಬೇಕು, ಖುಷಿ ಇರಬೇಕು, ಎಲ್ಲ ಇರಬೇಕು. ಆವಾಗಲೇ ನಮಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಹಾಂ ಓಕೆ ಸರ್, ಆಯಿತು. ಈಗ ಹೇಳಿಮ್ಮ, ನಿಮ್ಮ ಸಮಸ್ಯೆ ಏನೇನಾಗ್ತಿದೆ ಅಂತ ಹೇಳಿ. ಏನು ಹೇಳಿ ಮೇಡಮ್, ನಮ್ಮದು ಜೀವನಕ್ಕೆ ತುಂಬ ಕಷ್ಟ ಆಗಿಬಿಟ್ಟಿದೆ. ನಮ್ಮದು ಮನೆ ಬಾಡಿಗೆ, ನಮ್ಮದು ರೇಷನ್ನು, ಮಕ್ಕಳಿಗೆ ಫೀಸು ಎಲ್ಲ ಕಟ್ಟಬೇಕು ಅಲ್ಲ. ನಮ್ಮದು ಹೇಗೆ ಮೇಂಟೈನ್ ಮಾಡೋಕ್ಕೆ ಆಗುತ್ತೆ ಹೇಳಿ. ಇವ್ರದ್ದು ಅಮ್ಮಿಗೆ ನೋಡಿದ್ರೆ ಹಾಸಿಗೆಗೆ ಹಿಡ್ದಿದ್ದಾರೆ, ಅವ್ರದ್ದು ಮೆಡಿಸನ್ಗೆ ಎಲ್ಲ ಬೇಕಲ್ವಾ. ಸ್ವಲ್ಪ ನೀವೇ ಹೇಳಿ ಅಮ್ಮ, ನಮ್ಮದು ಎಷ್ಟು ಅಂತ ಕಷ್ಟಪಡಬೇಕು. ನಮ್ಮದು ಒಂದು ಗರ್ಗೆ ಕಾಮ್ಗೆ ಹೋಗ್ತೀವಿ, ಅದರಲ್ಲಿ ಬರೋದು 1.5 ಬರ್ತದೆ. ಅದು ಇಟ್ಕೊಂಡ್ರೆ ಸಾಲು ಬಿಡ್ತದೆ. ಎಷ್ಟು ಮೇಂಟೈನ್ಗೆ ಮಾಡಬೇಕು ಮನೆ ಹೇಳಿ ನೀವೇ. ನಿಮ್ಗೀಗ ಮನೆ ರೇಷನ್ನು ನಿಮ್ಮ ಜೀವನಕ್ಕೆ ಏನಾದರೂ ತಂದುಕೊಟ್ರೆ ನಿಮ್ಮ ಪಾಡು ನೀವು ಇರ್ತೀರಾ? ಅದು ಹೇಗೆ ಆಗುತ್ತೆ ಮೇಡಮು? ನಮ್ಮದು ಕಷ್ಟ ಅಂತ ಬಂದಾಗೆಲ್ಲ ಬರಬೇಕು ಅಲ್ಲ ಅವರು. ನಮ್ಮದು ಬರೀ ತನ್ನ ಮನೆಗೆ ತಂದಾಕ್ಬಿಟ್ಟು ಹೋಗ್ಬಿಟ್ರೆ ನಮ್ಮದು ಯಾರಿಗೆ ನೋಡಬೇಕು? ನಮ್ಮದು ಬಚ್ಚಾಗೆ ಎಲ್ಲ ಯಾರು ನೋಡ್ತಾರೆ ಹೇಳಿ? ನಮ್ಮದು ಗರ್ಗೆನೇ ಇರಬೇಕು ಅವರು. ನಿಮ್ಮ ತೀರ್ಮಾನ ನಿಮ್ಮ ಮನೇಲಿ ಅವ್ರು ಇರಬೇಕು ಅಂತನಾ? ಹೌದು ಮೇಡಮು, ನಮ್ಮದು ಮರತ್ತು ನಮ್ಮದು ಮನೆಗೇ ಇರಲಿ ಬಿಡಿ. ನೀನೇನು ಹೇಳ್ತೀಯಪ್ಪ ಇದಕ್ಕೆ? ಅವ್ರ ಮನೇಲಿ ಅವ್ರಿಗೆ ತಂದಾಕೊಂಡು ಅಲ್ಲೇ ಇರ್ತೀಯಾ, ಅಲ್ಲೇ ಜೀವನ ನಡೆಸ್ತೀಯ ನೀನು? ನಿಮ್ಮದು ಅಮ್ಮ ಹುಷಾರಿಲ್ಲ ಅಂತಿದ್ದಾರಲ್ಲ ಅವರು, ಏನು ಮಾಡ್ತೀರಾ ನೋಡಿ? ನೀವು ಅವ್ರ ಮನೇಲೇ ಇದ್ದು ಅವ್ರ ಮನೇಲೇ ಜೀವನ ನಡೆಸ್ಕೊಂಡು ಹೋಗ್ತೀರಾ? ಇಲ್ಲ ಮೇಡಮ್, ಚಪ್ಪಲ್ನೇ ಎತ್ಕೊಂಡು ಹೊಡಿತೀನಿ ಸುವರ್ಕೆ ಪಚ್ಚೆ. ನಿಮ್ದು ಅಮ್ಮಿಗೂ ಕಳಿಸ್ತೀನಿ, ನಿಮ್ದು ಹಿಂದೆಗಡೆನೆ ನೋಡ್ಕೊಳ್ರಿ ಅವ್ರಿಗೆ. ನಾನು ನೋಡ್ಕೊಳ್ಳಲ್ಲ, ನಮ್ದು ಬಚ್ಚ ನಮ್ದು ನೋಡ್ಕೊತೀನಿ, ನಿಮ್ದು ನೋಡ್ಕೊತೀರಿ? ಹಾಂ ನಮ್ಮದು ಅಮ್ಮಿ ನಮ್ಮ ಜೊತೆನೇ ಕಳಿಸು, ಇವಳು ನೋಡ್ಕೋತಾಳೆ, ನನಗೆ ಗೊತ್ತು, ನನ್ನ ನಂಬಿಕೆ ಇದೆ. ನಾನು ಯಾಕೆ ಅವ್ರನ್ನ ನೋಡ್ಕೊಳ್ಳಿ? ನನ್ನ ಕೈಯಲ್ಲೆಲ್ಲ ಆಗಲ್ಲ. ನನಗೆ ನನ್ನ ಜೀವನ ಸಾಕಾಗಿರುತ್ತೆ, ನನಗೂ ಮಕ್ಕಳು ಮರಿ ಇದ್ದಾರೆ, ನಾನು ಅವ್ರು ನೋಡ್ಕೊಂಡೆಲ್ಲ ಕುತ್ಕೊಳ್ಳೋಕ್ಕಾಗಲ್ಲ. ತಿಂಗಳಿಗೆ ಒಂದಿಷ್ಟು ಅಂತ ಬಿಸಾಕ್ತೀವಿ, ನೋಡ್ಕೊಂಡು ಬಿದ್ದಿರು. ಹಾಂ ಡಿಂಗ್ರಿ ಬಿಲ್ಲಿ, ನಿಂದು ಏನು ಬಿಸಾಕೋದು? ನಂದು ಮರದಕ್ಕೆ ನೀನು ಬಿಟ್ಬಿಡು, ನೀನೇನು ಬಿಸಾಕೋದು ಬೇಡ ನನಗೆ. ಸುವ ನಿಮ್ಮ ಅಮ್ಮಗೆ ನಮ್ದು ನಿಮ್ದು ಹಿಂದೆಗೇನೆ ಕಳಿಸೋದು, ನೀವೇ ನೋಡ್ಕೋಬೇಕು. ನಮ್ದು ಕೈಯಲ್ಲಿ ನೋಡ್ಕೊಳ್ಳೋಕೆ ಆಗಲ್ಲ, ಅವ್ರಿಗೆ ಒಪ್ಪಿಸ್ಬಿಡಿ. ಹಾಂ ಕೇಳಿಸ್ಕೊಳ್ಳಿ, ನಾನು ನಿಮ್ಮ ಅಮ್ಮನೆಲ್ಲ ನಾನು ನೋಡ್ಕೊಳ್ಳೋಕ್ಕೂ ಆಗಲ್ಲ, ಬೇಕಂದ್ರೆ ಅವಳ ಹತ್ರನೇ ಬಿಡ್ರಿ. ಬರಂಗಿದ್ರೆ ನೀವು ಮಾತ್ರ ಬನ್ನಿ, ನಿಮ್ಮ ಅಮ್ಮ ಎಲ್ಲ ಬೇಕಾಗಿಲ್ಲ ನನಗೆ. ಅಲ್ಲ ಈಗಂದ್ರೆ ಹೇಗಮ್ಮ? ಮತ್ತೆ ಅವ್ರ ಅಮ್ಮನ ಯಾರು ನೋಡ್ಕೋಬೇಕು ಹೇಳಿ? ಅವರು ನೋಡ್ಕೊಳ್ಳಲ್ಲ, ನೀವು ನೋಡ್ಕೊಳ್ಳಲ್ಲ ಅಂದರೆ ಇನ್ಯಾರು ನೋಡ್ಕೋತಾರೆ? ಅವ್ರು ಬೇಕಂದ್ರೆ ನೀವು ಅವ್ರ ಅಮ್ಮನ ನೋಡ್ಕೋಬೇಕಮ್ಮ. ನೀವು ಹೇಳಿಪ್ಪ, ನಿಮ್ಗೆ ಯಾಕೆ ಸರಿ ಅನ್ಸುತ್ತೆ ಇವಾಗ ಅದೇ ತೀರ್ಮಾನ ಆಗೋದು. ಅವರು ನೀವು ಬೇಕು ಅಂತಿದ್ದಾರೆ ನೋಡಿ, ಇವರು ನೀವು ಬೇಕು ಅಂತಿದ್ದಾರೆ, ಅದೇ ನಿಮ್ಮ ಅಮ್ಮ ಬೇಡ ಅಂತಿದ್ದಾರೆ. ಇಷ್ಟು ವರ್ಷದಿಂದ ನಿಮ್ಮ ಹೆಂಡತಿ ನಿಮ್ಮ ಅಮ್ಮನೆಲ್ಲ ನೋಡ್ಕೊಂಡಿದ್ದಾರೆ, ನಿಮ್ಮ ಮಕ್ಕಳು ನೋಡ್ಕೊಂಡಿದ್ದಾರೆ, ಇದ್ರ ಮೇಲೆ ನಿಮ್ಮ ತೀರ್ಮಾನ ಮಾಡ್ಕೊಳ್ಳಿ. ಭಾನು, ನೀನು ಯಾಕೆ ಈ ಥರ ಅದೇ? ನೀನು ನಮ್ಮಮ್ಮನ ನೋಡ್ಕೊಳ್ಳಲ್ವಾ? ನಾನು ಬೇಕು ಅಂದರೆ ನೀನು ನಮ್ಮಮ್ಮನ ನೋಡ್ಕೊಳ್ಳೇಬೇಕು. ಏತು ಅವಳೇ ನೋಡ್ಕೊಂಡು ಕೂತ್ಕೋತಾಳೆ, ಹಾಸಿಗೆ ಹಿಡ್ದಿದ್ದಾಳೆ ಅಂತ ಅವಳೇ ಬಾಯಿ ಬಿಟ್ಟು ಹೇಳ್ತಾವಳೆ. ನಾನೇನು ಅವಳು ಚಿಕ್ಕಮಕ್ಕ ತೊಳ್ಕೊಂಡಿಲ್ಲ, ನನಗೇನು ಮಾಡೋಕ್ಕೇನು ಕೆಲಸ ಇಲ್ವಾ? ನನಗೇನು ನನ್ನ ಮಕ್ಕಳಿಲ್ವಾ? ಅವ್ರನ್ನ ಓದಿಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು, ನಾನು ಅವ್ರ ಭವಿಷ್ಯನೂ ನೋಡಬೇಕಾಗುತ್ತೆ. ನಿಮ್ಮ ಅಮ್ಮನ ಸೇವೆ ಮಾಡ್ಕೊಂಡಿರೋಕ್ಕಾಗಲ್ಲ ನನ್ನ ಕೈಯಲ್ಲಿ. ನೀನು ಈ ಥರ ಮಾತಾಡ್ತಿದ್ಯಾ? ಥೂ, ನೀನು ಈ ಥರ ಮಾತಾಡ್ತೀಯ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿಲ್ಲ ಬಿಡು. ನಿನಗಿಂತ ನಾನು ಹೆಂಡ್ತಿನೇ 100 ಪಟ್ಟು ಎಷ್ಟೋ ವಾಸಿ. ಯಾಕಂದರೆ ಅವಳು ಒಂದಿನೂ ನಮ್ಮ ಅಮ್ಮನ ಈ ಥರ ನಡ್ಕೊಂಡಿಲ್ಲ, ಈ ಥರ ಮಾತು ಕೂಡ ಆಡಿಲ್ಲ. ಅಷ್ಟು ಹಾಸಿಗೆ ಹಿಡಿದ್ರು ಕೂಡ ಅವ್ಳು ಸೇವೆ ಮಾಡಿಕೊಂಡು, ನನ್ನ ಮಕ್ಕಳನ್ನ ನೋಡಿಕೊಂಡು, ನನ್ನ ಮನೆ ನೋಡಿಕೊಂಡು, ನನ್ನ ಮನೆ ಮಾನ ಮರ್ಯಾದೆ ಕಾಪಾಡಿರೋದು ಅವಳು. ಇಷ್ಟು ದಿನ ಆಗಿದೆ ನಾನು ಈ ಥರ ನೀನು ಸವಸ ಮಾಡಿದ್ರು ಕೂಡ ಒಬ್ಬರ ಹತ್ರನೂ ಬಾಯಿ ಬಿಟ್ಟು ಹೇಳಿಲ್ಲ. ಅಷ್ಟೇ ಯಾಕೆ ಅವ್ರ ತವ್ರ ಮನೇಲಿ ಕೂಡ ಹೇಳಿಲ್ಲ. ಇವತ್ತೇನೋ ತುಂಬ ಕಾಲ ಕೆಟ್ಟದಾಗಿದೆ ಯಪ್ಪ. ನೀನು ಈ ಥರ ಅಂದ್ಕೊಂಡಿರಲಿಲ್ಲ ಬಿಡು. ತುಂಬ ಟೈಮು ಅತಿಯಾಗಿರೋ ನಾನು ಆಡಿರೋದಕ್ಕೆ ನನ್ನ ಹೆಂಡತಿ ಇವತ್ತು ಟಿ ವಿ ಹತ್ರ ಬಂದು ಇಷ್ಟು ಮಾತಾಡ್ತಾ ಇದ್ದಾಳೆ. ನಾನು ಸರಿ ಇದ್ದಿದ್ರೆ ನನ್ನ ಹೆಂಡತಿ ಇವತ್ತು ಇಲ್ಲಿ ಬಂದು ಮಾತಾಡ್ತಿರ್ಲಿಲ್ಲ. ಹೌದು, ನನಗೆ ನೀನು ಬೇಕಷ್ಟೇ. ನಿಮ್ಮ ಅಮ್ಮ ಎಲ್ಲ ಬರಂಗಿದ್ರೆ ನೀನು ಬೇಕಾಗಿಲ್ಲ ನನಗೆ. ಯಾಕಂದರೆ ನಂದು ಮನೆ ಸಂಸಾರ ಅನ್ನೋದೆಲ್ಲ ಇದೆ, ನನಗೂ ಮಕ್ಕಳು ಮರಿ ಇದ್ದಾರೆ, ನಾನು ಅವ್ರ ಭವಿಷ್ಯನೂ ನೋಡಬೇಕಾಗುತ್ತೆ. ನಿಮ್ಮ ಅಮ್ಮನ ಕರ್ಕೊಬಂದು ನೀನು ಕುತ್ಕೊಂಡ್ಬಿಟ್ರೆ ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ. ನೀನು ಬೇಕಾದರೆ ನನಗೆ ಬೇಕಾಗಿಲ್ಲ. ನಿಮ್ಮ ಅಮ್ಮ ಬರ್ತಾಳೆ ಅಂದರೆ ನೀನು ಕೂಡ ನನಗೆ ಬೇಡ. ನೀನನ್ನು ನಾನು ತುಂಬ ನಂಬಿಟ್ಟೆ, ನಾನು ಮಾಡಿ ತಪ್ಪದೆ. ನನಗೆ ನಾನು ಹೆಂಡ್ತಿನೇ ಬೇಕು ಮೇಡಮ್, ಇವಳು ಬೇಡ. ಅಲ್ಲ, ಇವಳು ನಮ್ಮ ಅಮ್ಮನ್ನೇ ಬೇಡ ಅಂದ್ಬಿಟ್ಲು. ಇನ್ನು ನಾನು ಏನು ಲೆಕ್ಕ ಇವಳಿಗೆ ಹೇಳಿ? ನೆಕ್ಸ್ಟ್ ಯಾರು ದುಡ್ಡಿರೋರು ಸಿಕ್ಕಿದ್ರೆ ಇವಳು ಪಕ್ಕ ಅವರಿಂದನೇ ಹೋಗ್ತಾಳೆ. ಇವಳಿಗೇನು ಕರುಣೆ ಅನ್ನೋದೇ ಇಲ್ಲ ಮೇಡಮ್. ನಮ್ಮ ಅಮ್ಮನೇ ಬೇಡ ಅಂದ್ಬಿಟ್ಲು ಇವಳು. ಬೇಡ ಮೇಡಮ್, ನನಗೂ ಇವಳು ಬೇಡ, ನನಗೂ ನನ್ನ ಹೆಂಡ್ತಿನೇ ಬೇಕು ಮೇಡಮ್.
ನಾನು ಬೇಡ ಅಂದರೆ ನನಗೆ 5 ಲಕ್ಷ ಕ್ಯಾಶ್ ಕೊಡ್ಬೇಕಷ್ಟೇ. ನನ್ನ ಜೀವನನೂ ನಾನು ನೋಡ್ಕೋಬೇಕಾಗುತ್ತೆ. ಮೊದಲಿಂದ ನಾನು ದುಡ್ದಿರೋದು ನೀನು ಇಸ್ಕೊಂಡು ತಿಂದಿದ್ಯಾ. ಇಷ್ಟು ದಿನ ನಮ್ಮ ಮನೇಲಿದ್ಯಾ. ಇಷ್ಟು ದಿನ ನಿಂಗೆ ಊಟ ಹಾಕಿ ನಾನು ಸಾಕಿದ್ದೀನಿ. ನನಗೆ 5 ಲಕ್ಷ ಕ್ಯಾಶ್ ಕೊಟ್ಟರೆ ನಾನು ಹೋಗೋದಿಲ್ಲ ಅಂದರೆ ನಾನು ಹೋಗಲ್ಲ. ಚಪ್ಪಲಲ್ಲಿ ಹೊಡಿತೀನಿ ಲೊಫರ ಮುಂಡೆ. ಎಂತಕ್ಕೆ ಕೊಡ್ಬೇಕಾ ನಿಂದು 5 ಲಕ್ಷ? ಬರ್ತೀನಿ ಇರೋ ನಿಂಗೆ. ಮೇಡಮ್ ಬಿಡಿಸಿ. ಯಾರ್ತಿಗೆ ಅಡ್ಡ ಬಂದ್ರೆ ಅವ್ರತಿಗೆನೆ ಹೊಡ್ಬಿಡ್ತೀನಿ, ನೋಡ್ಕೊಂಡಿರಿ. ಕ್ಲೀನಾಗಿ ಝೂಮ್ ಹಾಕು ಶೂ ಬೇಗ. ನಮ್ದು ಮರತಿ ಇಷ್ಟು ದಿನ ದೂರ ಮಾಡಿದ್ದು ಅಲ್ಲದೆ ನಿಮ್ದು ಕ್ಯಾಶ್ಗೆ ಕೊಡ್ಬೇಕು. ಕೊಡ್ತೀನಿ, ಈಸ್ಕೊಳ್ಳಿ ಈಗ. ಬಿಡೆ ನನ್ಗೇನು ಬೇಡ, ಬಿಡೆ, ನಾನು ಹೋಗ್ತೀನಿ, ನನ್ನ ಪಾಡಿಗೆ ನಾನು ಇರ್ತೀನಿ, ಬಿಡೆ. ಸುವರ್, ಈಗ ಚಿಂತೆಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಎಂತಕ್ಕೆ ಬಂತೆ? ನಿಮ್ದು ತಲೆಯಲ್ಲಿ ಏನು ಸಗಣಿ ತುಂಬಿತ್ತು? ನಿಮ್ದು ಚಿಂತೆಗೆ ಇರಲಿಲ್ಲ ಆಗ, ಈಗ ಚಿಂತೆಗೆ ಬಂತು. ದೊಡ್ಡವ್ರಿಗೆ ಮಾತು ಏನು ಸುಳ್ಳು ಆಯ್ತದೆ? ಕಟ್ಕೊಂಡಳು ಕೊನೆ ತನಕ ಆದ್ರೆ ಇಟ್ಕೊಂಡಳು ಇರೋ ತನಕ ಅಂತೆ. ನೋಡು, ನಿಮ್ದು ಅಮ್ಮಿಗೆ ನೋಡ್ಕೊಳಕ್ಕೆ ಆಗ್ದಿರ ಹಿಂಗೆ ಓಡಕ್ತವಳೆ ನೋಡು. ಜಾನು, ತಪ್ಪಾಯ್ತು ಜಾನು, ಇನ್ನೊಂದ್ಸತಿ ಈ ಥರ ಮಾಡಲ್ಲ. ಸಾರಿ. ನಾನು ನೀನು ಇಬ್ಬರು ಖುಷಿಯಾಗಿರೋಣ. ಇನ್ನೊಂದ್ಸತಿ ನಾನು ಯಾರ ಸವಾಸಕ್ಕೂ ಹೋಗಲ್ಲ, ಸರಿನಾ? ಸರಿ ಜಾನು, ಹೋಗ್ತಾ ಸ್ವೀಟ್ ತಗೊಂಡೋಗೋಣ, ಬಾ ಹೋಗೋಣ. ನೀವು ನಮ್ದು ಜೊತೆನೇ ಇರ್ತೀರಿ. ನಮ್ದು ಬಿಟ್ಟು ಎಲ್ಲ ಹೋಗ್ಬೇಡಿ, ನಮ್ದು ಜೊತೆನೇ ಇರಿ, ಆಯ್ತಾ? ಬನ್ನಿ, ಮನೇಲಿ ಪಚ್ಚಗಳು ಕಾಯ್ತಾ ಇದ್ದಾರೆ, ಹೋಗೋಣ ಬನ್ನಿ. ಅಯ್ಯೋ, ಇದೇನು ಅವ್ರವ್ರ ಪಾಡಿಗೆ ಅವರೇ ಜಗಳ ಮುಗಿಸ್ಕೊಂಡು ಹೋಗ್ಬಿಟ್ರಲ್ಲ. ನಾನು ಈ ಜಗಳನ ಇನ್ನೂ ದೊಡ್ಡದು ಮಾಡೋಣ ಅನ್ಕೊಂಡಿದ್ದೆ. ನಿಮ್ದು ಮಕ್ಕ ಮುಚ್ಚಾಗೆ ಹೋಗು.